ಇವತ್ತು ನಾವು ಒಂದು ಫಾಲ್ಸಿಗೆ ಹೋಗ್ತಿದ್ದೇವೆ. ಜಸ್ಟ್ ಎದ್ದೆ ಅಷ್ಟೇ. ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಆಗುಂಬೆ ಕಡೆ ಹೋಗ್ತಾ ಇದ್ದೇವೆ. ಆಗುಂಬೆ ಆಗಿ ಸಿರಿಮನೆ, ಜೋಗಿಗುಂಡಿ ಮತ್ತೆ ಕುಂದಾದ್ರಿ ಹಿಲ್ಸ್ ಇದೆಲ್ಲ ಆಗಿ ಹೋಗುದು. ಸೊ ನೋಡುವ ಯಾವ ತರ ಇರ್ತದೆ ಇವತ್ತಿನ ಜರ್ನಿ ಅಂತ. ಈಗ ಕಾರ್ ಇಟ್ಕೊಂಡು ಹೊರಡಿ ಇಲ್ಲಿಂದ ಚಿರಾಗಿಗೆ ಪಿಕ್ ಮಾಡ್ತೇನೆ. ಅದಾದ್ಮೇಲೆ ಅಭಿಷೇಕ್ ಸಿಗ್ತಾ ಅಂತ ಹೇಳಿದಾನೆ. ಅಭಿಷೇಕ್ ನನ್ನ ಸಹ ಪಿಕ್ ಮಾಡಿ ಹೋಗುದು. ಈಗ ಗಂಟೆ 5 ಆಗ್ತಿದೆ, 5:30ಇಂದ ಒಂದು 7-7:30ಗೆ ನಾವು ರೀಚ್ ಆಗ್ಬೋದು. 1 ಗಂಟೆ ಅಂತ ತೋರಿಸ್ತಿದೆ ಜರ್ನಿ. ಎಷ್ಟು ಗಂಟೆ ಆಗ್ತದ ಗೊತ್ತಿಲ್ಲ ಇನ್ನು. ಒಂದು ಕಾಫಿ ಕುಡಿಬೇಕು ಇಲ್ಲಿ ಆದ್ರೂ, ಇಲ್ಲಾದ್ರೆ ಒಂದು ಟೀ ಕಡಕ್ಕೆ, ಇಲ್ಲದ್ರೆ ಸ್ವಲ್ಪ ನಿದ್ದೆ ಬರ್ತುಂಟು. ನಾನು ಜಸ್ಟ್ ಮಲಗಿದ್ದಷ್ಟೇ. ಒಂದು ಗಂಟೆಗೆ ಮಲಗಿದ್ದು ನಾನು ರಾತ್ರಿ. ಈಗ 5 ಗಂಟೆಗೆ ಎದ್ದಿದ್ದೇನೆ. ಇನ್ನೂ ನಂದು ನಿದ್ದೆ ಆಗ್ಲಿಲ್ಲ, ನಿದ್ದೆ ಬರ್ತಿದೆ. ಆದ್ರೂ ಹೋಗ್ಲೇಬೇಕು. ಏನಾದ್ರು ಫೋಟೋಸ್ ವಿಡಿಯೋಸ್ ತಗೊಂಡ್ ಬರುವ ಅಂತ ಫಾಲ್ಸ್ ಅಲ್ಲಿ. ನೋಡುವ ಯಾವ ತರ ಇರ್ತದಂತ ಜರ್ನಿ. ಕ್ಯಾಮರಾ ಎಲ್ಲ ಇಟ್ಕೊಂಡು ಹೊರಡ್ತಾ ಇದ್ದೇನೆ. ಹೊರಗಡೆ ಈಗ ಸಹ ಮಳೆ ಬರ್ತಿದೆ. ವ್ಯೂ ನೋಡಿ. ಫಸ್ಟ್ ಟೈಮ್ ನೋಡ್ತಿರೋದು ನಾನಿದು. ಎಷ್ಟು ದಿನ ನಾನಿಲ್ಲಿ ಬೆಳಿಗ್ಗೆ ಏಳಲೇ ಇಲ್ಲ, ಲೇಟ್ ಆಗ್ತಿತ್ತು ಹೇಳುವಾಗ. ಇದು ನನ್ನ ಇವತ್ತಿನ ಔಟ್ಫಿಟ್. ಒಂದು ಶರ್ಟ್, ಒಂದು ಬನಿಯನ್ ಮತ್ತೊಂದು ಪ್ಯಾಂಟ್. ಆಯಿತು, ಹೊರಡಿ ಆಯಿತು. ಈಗ ಹೋಗ್ತಾ ಇದ್ದೇನೆ. ಇಲ್ಲಿ ಚಿರಾಗ್ ಪಿಕ್ ಮಾಡ್ಲಿಕ್ಕೆ ಹೇಳಿದ್ದಾನೆ. ಚಿರಾಗ್ ನನ್ನ ಪಿಕ್ ಮಾಡಿ ಮತ್ತೆ ಅಭಿಷೇಕ್ನವರನ್ನು ಮೀಟ್ ಮಾಡಬೇಕು. ಸೊ ನೋಡುವ ಹೇಗಿರ್ತದೆ ಅಂತ ಜರ್ನಿ. ಜಸ್ಟ್ ಈಗ ಸ್ಟಾರ್ಟ್ ಮಾಡ್ತಿದ್ದೇವೆ. ಲೆಟ್ಸ್ ಗೋ. ಗಂಟೆ ಈಗ ಅರೌಂಡ್ 5:30 ಆಗ್ತಾ ಇದೆ. ಮನೆಯಿಂದ ಹೊರಡ್ತಾ ಇದ್ದೇನೆ. ಅಲ್ಲಿ ನಮಗೆ ತಿನ್ಲಿಕ್ಕೆ ಏನು ಸಿಗ್ತದೆ ಅಂತ ಗೊತ್ತಿಲ್ಲ, ಅದಕ್ಕೆ ಮನೆಯಿಂದ ಹೊರಡ್ತಾ ಒಂದು ಸ್ಕೂಪ್ ಪ್ರೋಟೀನ್ ಕುಡಿದು ಹೊರಡ್ತಾ ಇದ್ದೇನೆ. ಇಲ್ಲಿದೆ ನನ್ನ ಪ್ರೋಟೀನ್. ಜಿಮ್ ಬ್ರೋಸ್ ಏನು ಮಿಸ್ ಮಾಡಿದ್ರು ಪ್ರೋಟೀನ್ ಒಂದು ಮಿಸ್ ಮಾಡಲ್ಲ. ಸೊ ಪ್ರೋಟೀನ್ ಕುಡಿದು ಇಲ್ಲಿಂದಾನೇ ಹೋಗ್ತಾ ಇದ್ದೇನೆ. ಯಾಕಂದ್ರೆ ಅಲ್ಲಿ ಯಾವ ಫುಡ್ ಸಿಗ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಫುಡ್ಡಲ್ಲಿ ನಾವು ಪ್ರೋಟೀನ್ ಹುಡುಕ್ತಾ ಹೋದ್ರೆ ನಮ್ಮ ಪ್ರೋಟೀನ್ ಗೋಲ್ ಅಂತೂ ಕಂಪ್ಲೀಟ್ ಆಗಲ್ಲ. ಸೊ ಪ್ರೋಟೀನ್ ಮಿಸ್ ಮಾಡಬಾರ್ದು ಅಂತ ಒಂದು ಸ್ಕೂಪ್ ಪ್ರೋಟೀನ್ ಕೊಡ್ತು ಹೊರಡ್ತಾ ಇದ್ದೇನೆ. ನನಗೆ ಈ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವಿಚಿತ್ರ ಪಾರ್ಕಿಂಗ್ ಸ್ಲಾಟ್ ಸಿಕ್ಕಿದೆ. ಇಲ್ಲಿ ಕಾರ್ ನಿಲ್ಲಿಸೋದೇ ಒಂದು ದೊಡ್ಡ ಟಾಸ್ಕ್. ಈ ಪಾರ್ಕಿಂಗ್ ಪ್ಲಾಟಲ್ಲಿ ಒಂದು ಈ ಥರ ದಂಡೆ ಕಟ್ಟಿಟ್ಟಿದ್ದಾರೆ ಎರಡುಗಡೆ. ಇಲ್ಲಿ ಪಾರ್ಕ್ ಮಾಡೋದು ತುಂಬ ಕಷ್ಟ. ಊರಲ್ಲಿದ್ದರೆ ಇದೊಂದು ಒಳ್ಳೆಯದು. ಎಲ್ಲಾದರೂ ಹೋಗಬೇಕು ಅಂತ ಅನಿಸಿದಾಗ ಎತ್ಕೊಂಡು ಹೋಗ್ಬೋದು. ಎಲ್ಲ ಒಳ್ಳೆ ಪ್ಲೇಸ್ ಅರೌಂಡ್ 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ಈಗ ಚಿರಾಗ್ ಮನೆಗೆ ಹೋಗ್ತಿದ್ದೇನೆ. ಊರಲ್ಲಿದ್ದರೆ ಇದೇ ಒಂದು ಒಳ್ಳೆಯದು. ನಮಗೆ ಯಾವಾಗ ಬೇಕು ಆವಾಗ ತಿರುಗ್ತಾ ಇರ್ಬೋದು. ಹತ್ತಿರ ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಇಲ್ಲಿ ಚಿಕ್ಕಮಂಗ್ಳೂರು, ಕಲಸ ಎಲ್ಲ ಹೋದರೆ ಡಿಫ್ರೆಂಟ್ ಸ್ಟೇಟಿಗೆ ಹೋದಾಗ ಆಗ್ತದೆ. ಫುಲ್ ವೆದರ್ ಸಹ ಚೇಂಜ್, ಸೀನರಿ ಸಹ ಚೇಂಜ್, ಫುಲ್ ಡಿಫ್ರೆಂಟ್ ಇರ್ತದೆ. ಅಲ್ಲಿ ಅದು ವೆದರ್ಗೆ ಅಲ್ಲಿ ಹೋಗಿ ಒಂದು ಕಾಫಿ ಕುಡಿಯೋದೇ ಒಂದು ದೊಡ್ಡ ಖುಷಿ. ಸೊ ನೋಡುವ ಟ್ರಿಪ್ ಹೇಗಾಗ್ತದೆ, ನೋಡುವ. ಗಮ್ಮತ್ತಾಗ್ತದೆ. ಈ ಟ್ರಾವೆಲ್ ಮಾಡುವಾಗ ನಮ್ಗೆ ಈ ಕಾರೇ ಮನೆ ಇದ್ದಾಗೆ. ಕಾರಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬೈಕ್ ಇದ್ದಾಗ ರೈನ್ ಕೋಟ್ ಹಾಕ್ಕೊಂಡು ಬೆಳಿಗ್ಗೆ ಹೊರಡ್ಲಿಕ್ಕೆ ಸ್ವಲ್ಪ ಉದಾಸೀನ ಆಗ್ತದೆ. ಬಟ್ ಕಾರಲ್ಲಿ ಎಲ್ಲಿ ಸಹ ಹೇಗೆ ಸಹ ಹೋಗ್ಬೋದು. ಹೆಲೋ, ನಾವಿವತ್ತು ತಿರ್ಗ್ಲಿಕ್ಕೆ ಹೋಗ್ತಿದ್ದೇವೆ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗೋದು, ಆದರೆ ಹೋಗ್ತಿದ್ದೇವೆ. ನಂದು ನಿದ್ದೆ ಆಗಲಿಲ್ಲ, ಸ್ವಲ್ಪ ಮಲಗಬೇಕಂತ ಇದ್ದೇನೆ ಈಗ. ಫಸ್ಟ್ ನಾವು ಕುಂದಾದ್ರಿ ಹಿಲ್ಸಿಗೆ ಹೋಗಿ ನೆಕ್ಸ್ಟ್ ಜೋಗಿಗುಂಡಿ ಫಾಲ್ಸ್ ಮತ್ತು ಸಿರಿಮನೆ ಫಾಲ್ಸ್ ಈ ಥರ ಎಲ್ಲ ಹೋಗಬೇಕು ಅಂತ ಇದ್ದೇವೆ. ಹಸಿವಾಗ್ತಾ ಉಂಟು. ಎಲ್ಲಿಯಾದರೂ ನಿಲ್ಲಿಸಿ ಏನಾದರೂ ತಿನ್ನಬೇಕು. ಇದೇ ಥರ ಒಂದ್ಸಲ ಹೋಗಿದ್ವಿ ನಾವು, ಮಿಷನ್ ಫೇಲ್ ಆಗಿತ್ತು. ಅದಕ್ಕೆ ಲಾಸ್ಟ್ ಟೈಮ್ ಹೋಗಿ ನಾವು ಅರ್ಧದಲ್ಲಿ ವಾಪಸ್ ಬಂದದ್ದು. ಹಾಗೆಲ್ಲ ನಾವು ಬ್ಲಾಗ್ಸ್ ಎಲ್ಲ ಮಾಡ್ದಿರ್ಲಿಲ್ಲ, ಜಸ್ಟ್ ಹೋಗುದು. ನಿದ್ದೆ ಆಗಲಿಲ್ಲ, ನಮ್ಮದು ಮುಖ ಎಲ್ಲ ಫುಲ್ ಆಫ್ ಆಗಿದೆ. ಸ್ವಲ್ಪ ಒಂದು ಅರ್ಧ ಗಂಟೆ ಮಲಗಲಿಕ್ಕೆ ಸಿಕ್ಕಿದ್ರೆ ಸಹ ಫಾಲ್ಸ್ ಅಲ್ಲಿ ನೋಡುವ ಯಾವ ತರ ವಿಡಿಯೋಸ್ ಫೋಟೋಸ್ ಎಲ್ಲ ಬರ್ತದಂತ. ಏನಾದ್ರು ವಿಡಿಯೋಸ್ ಫೋಟೋಸ್ ಸಿಕ್ಕಿದ್ರೆ ಈಗಲೇ ಇನ್ಸ್ಟಾಗ್ರಾಮಿಗೆ ಅಲ್ಲೇ ಸ್ಪಾಟಲ್ಲಿ ಅಪ್ಲೋಡ್ ಮಾಡ್ತೇವೆ. ಜಸ್ಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು. ನಾವು ಸ್ವಲ್ಪ ಟೈಮಲ್ಲಿ ಇನ್ನು ಟ್ರಾವೆಲ್ ಬ್ಲಾಗರ್ಸ್ ಆಗ್ತೇವೆ. ಆಗ ಇಂಡಿಯಾ ಟೂರ್ ಎಲ್ಲ ಹೋಗ್ತೇವೆ. ಇವಾಗ ಬೈಕಲ್ಲಿ ಬರ್ತಾನೆ, ಬೈಕಲ್ಲಿ, ನಾನು ಕಾರಲ್ಲಿ ಬೋರ್ ಆಗ್ತದೆ ಹೋಗ್ಲಿಕ್ಕೆ. ಈ ಥರ ಕುತ್ಕೊಂಡೇ ಇರಬೇಕು. ಆದರೆ ಬೈಕಲ್ಲಿ ಫುಲ್ ಥ್ರಿಲ್. ಸಾಕು, ನನಗೆ ನಿದ್ರೆ ಬರ್ತದೆ. ಘಾಟಿಗೆ ಎಂಟರ್ ಆಗ್ತಿದ್ದೇವೆ. ಆಗುಂಬೆ ಘಾಟ್ ಹತ್ರ ಬಂದ್ವಿ.
ಅಭಿಷೇಕ್ನವರು ನಮಗಿಂತ ಮುಂಚೆ ರೀಚ್ ಆಗಿದ್ದಾರೆ. ತಿಂಡಿ ತಿಂದು ಎಲ್ಲೋ ಘಾಟ್ ಹತ್ತಿದ್ದಾರಂತೆ. ನಾವಿಲ್ಲಿ ಸೋಮೇಶ್ವರದಲ್ಲಿ ತಿಂಡಿ ತಿಂತಾ ಇದ್ದೇವೆ. ನನ್ನ ತಿಂಡಿ ಬಂದಿದೆ, ಪರೋಟ ತಿನ್ನುವ. ಟ್ರಾವೆಲ್ ಮಾಡುವಾಗ ಬೆಸ್ಟ್ ಹೆಲ್ದಿ ಆಪ್ಷನ್ ಅಂದರೆ ಇಡ್ಲಿ ಅಥವಾ ದೋಸೆ. ನಾನು ದೋಸೆ ತಿಂತಾ ಇದ್ದೇನೆ, ಇವನಿಗೆ ಹೇಳಿದೆ ಆದರೆ ಅವ ಪರೋಟ ತಿಂತಿದ್ದಾನೆ. ಇಲ್ಲಿ ಸೋಮೇಶ್ವರದಲ್ಲಿ ಚಳಿ ಇದೆ, ತುಂಬ ಮಳೆ ಸಹ ಬರ್ತಿದೆ. ನಾನೊಂದು ಬಿಸಿ ಬಿಸಿ ಶುಗರ್ಲೆಸ್ ಕಾಫಿ ತಗೊಂಡೆ. ಜಸ್ಟ್ ಈಗ ಒಂದು ತಿಂಡಿ ತಿಂದು ಘಾಟ್ ಹತ್ತಾ ಇದ್ದೇವೆ, ಆಗುಂಬೆ ಘಾಟ್. ಫಸ್ಟ್ ಟರ್ನಲ್ಲಿದ್ದೇವೆ. ಇನ್ನೊಂದು 7-8 ಇರಬೇಕು, ಎಷ್ಟು ಗೊತ್ತಿಲ್ಲ ಕರೆಕ್ಟ್. 14 ಇನ್ನೊಂದು 14 ಇದೆ ಅಂತೆ. ಒಂದ್ಸಲ ಹತ್ತಿದ್ದೆ ಈ ಘಾಟೆ. ಇದು ನಾನು ಈ ಕಾರಲ್ಲಿ ಸೆಕೆಂಡ್ ಟೈಮ್ ಹತ್ತಾ ಇರೋದು. ಫಸ್ಟ್ ಟೈಮ್ ಒಂದ್ಸಲ ಬಂದು ಬಿತ್ತಿತ್ತು, ಈ ಸಲ ಬಂದು ಬೀಳ್ಸದೆ ಹೋಗ್ಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲ ಹೋಗ್ತೇನೆ, ನಾನು ಆಲ್ರೆಡಿ ತುಂಬ ಘಾಟ್ ಹತ್ತಿ ಬಂದಿದ್ದೇನೆ, ಹೋಗ್ಬೋದು. ಇವಾಗ ಪ್ರೋ ಡ್ರೈವರ್ ಸೈಡಲ್ಲಿ ಕೂತ್ಕೊಂಡಿದ್ದಾನೆ, ಅವನ ಅನಿಸಿಕೆ ಏನು? ಹೋಗ್ಬೋದು, ಆರಾಮದಲ್ಲಿ ಹೋಗ್ಬೋದು. ಪೋಲೆ 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 ಕೊರ್ಲು. ನೀವೆಲ್ಲ ಘಾಟ್ ನೋಡಿದ್ದೀರಾ? ನೋಡಿರ್ಲಿಕ್ಕಿಲ್ಲ, ನೋಡಿ. ನನ್ನ ವ್ಲಾಗ್ಸ್ ಯಾರು ನೋಡ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಅಮ್ಮ ಕೂತ್ಕೊಂಡು ಇಡೀ ದಿವಸ ಒಂದು 4-5 ಸಲ ನೋಡ್ತಾರೆ. ಅಮ್ಮ ಘಾಟ್ ಸೈಡೆಲ್ಲ ಬರಲಿಲ್ಲ, ನಾನು ಅವರಿಗೆ ಹೇಳಿದ್ದು ನೆಕ್ಸ್ಟ್ ಟೈಮ್ ಯಾವ ಥರ ಈ ಕಡೆ ಬಂದರೆ ಅಮ್ಮನನ್ನು ಕರ್ಕೊಂಡು ಬರ್ತೆ. ಇಲ್ಲಿ ತನಕ ಬಂದ್ವಿ ಕುಂದಾದ್ರಿ ಗೇಟ್ ಹತ್ರ, ಆದರೆ ಫುಲ್ ಬ್ಲಾಕ್ ಆಗಿದೆ. TT ಎಲ್ಲ ನಿಲ್ಸಿಟ್ಟಿದ್ದಾರೆ ಇಲ್ಲಿ. ಇನ್ನು ನೋಡ್ಬೇಕೆಂತ ಮಾಡೋದು ಅಂತ. ಇವನಿಗೆ ಉಡ್ಸ್ಲಿಕ್ಕೆ ಬರ್ತದೆ. ಅರ್ಧ ಗಂಟೆ ಕಾದ ನಂತರ ಗೇಟ್ ಓಪನ್ ಮಾಡಿದ್ರು, ಹೋಗ್ತಿದ್ದೇವೆ ಮೇಲೆ. ಅಭಿಷೇಕ್ನವರು ನಮ್ಗಿಂತ 3/4 ಗಂಟೆ ಮುಂಚೆ ರೀಚ್ ಆಗಿದ್ರು, ಅದಕ್ಕೆ ಅವ್ರು ಗೇಟ್ ಹತ್ರ ಗಾಡಿ ನಿಲ್ಲಿಸಿ ನಡ್ಕೊಂಡು ಬಂದಿದ್ರು ಮೇಲೆ. ಆದರೆ ನಾವು ಗೇಟ್ ಓಪನ್ ಆಗೋ ತನಕ ಕಾದು ನಂತರ ಬಂದ್ವಿ, ಆದರೆ ಅವರಿಗಿಂತ ಮುಂಚೆ ರೀಚ್ ಆದ್ವಿ. ನಾನು ಸೈಜ್ ಆಗಿದ್ದೇನೆ ಅಂತ ಎಲ್ಲ ಹೇಳ್ತಿದ್ದಾರೆ, ಖುಷಿ ಆಗ್ತಿದೆ. ಫುಲ್ ಲ್ಯಾಬ್ಸ್ ನೋಡಿ ಅವನದು ಎಲ್ಲಿ ತೋರಿಸಿ. ಎಷ್ಟು ಕಷ್ಟ. ಫುಲ್ 8 ಪ್ಯಾಕ್ಸ್ ಎಲ್ಲ ವಾಪಸ್ ಬಂದಿದೆ. ಕುಂದಾದ್ರಿ ಹಿಲ್ಸಿಗೆ ನಾವು ಸನ್ರೈಸ್ ನೋಡ್ಲಿಕ್ಕೆ ಅಂತ ಬಂದದ್ದು, ಆದರೆ ಇಲ್ಲಿ ನೋಡಿದರೆ ಫುಲ್ ಫಾಗ್ ಇದೆ, ಏನೂ ಕಾಣಿಸ್ತಿಲ್ಲ. ಇಲ್ಲಿ ಸನ್ರೈಸ್ ಕಾಣಿಸೋದಂತೂ ಲಕ್ಷಣವೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಏನಾದರೂ ಕ್ಲಿಪ್ಸ್ ತೆಗಿಲಿಕ್ಕೆ ಆಗ್ತದ ಅಂತ ನೋಡಿ ನೆಕ್ಸ್ಟ್ ಇಲ್ಲಿಂದ ಯಾವುದಾದ್ರೂ ಫಾಲ್ಸಿಗೆ ಹೋಗುವಂತ ಇದ್ದೇವೆ. ಇಲ್ಲಿಗೆ ಹತ್ತಿರ ಇರೋದಂದರೆ ಸಿರಿಮನೆ ಫಾಲ್ಸ್, ನಾವು ಅಲ್ಲಿಗೆ ಹೋಗುವಂತ ಇದ್ದೇವೆ. ಜೋಗಿಗುಂಡಿ ಫಾಲ್ಸ್ ಕ್ಲೋಸ್ ಆಗಿದೆ ಅಂತೆ, ಅಲ್ಲಿ ಬಿಡ್ತಿಲ್ಲ ಅಂತ ಹೋಗ್ಲಿಕ್ಕೆ, ಇಲ್ಲಿ ಬಂದವ್ರು ಹೇಳ್ತಿದ್ರು. ಈಗ ನೆಕ್ಸ್ಟ್ ನಾವು ಇಲ್ಲಿಂದ ಸಿರಿಮನೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಹತ್ತಿರದಲ್ಲಿ ಒಂದು ಮೇಲೆ ಗುಡ್ಡದಲ್ಲಿ ಒಂದು ಟೆಂಪಲ್ ಇತ್ತು, ಆ ಟೆಂಪಲಲ್ಲಿ ಕೈ ಮುಗಿದು ನೆಕ್ಸ್ಟ್ ನಾವು ಸಿರಿಮನೆ ಕಡೆ ಹೊರಡ್ತಾ ಇದ್ದೇವೆ. ಇಲ್ಲಿ ಮಳೆ ಸಹ ಬರ್ತಿದೆ, ಅದಕ್ಕೆ ನಾವು ಕ್ಯಾಮರಾ ಓಪನ್ ಮಾಡಲಿಲ್ಲ. ಫೋನಲ್ಲೇ ಒಂದು ಫ್ಲೆಕ್ಸಿಂಗ್ ಕಂಟೆಂಟ್ ಶೂಟ್ ಮಾಡಿದ್ವಿ, ಆದರೆ ಅದು ಸಹ ಅಷ್ಟು ಚೆಂದ ಬರಲಿಲ್ಲ. ಸಿರಿಮನೆಗೆ ರೀಚ್ ಆದ್ವಿ. ನಾವಿಲ್ಲಿ ಬರೋದಕ್ಕಿಂತ ಮುಂಚೆ ಯಾವುದೋ ಒಂದು ಚಿಕ್ಕ ಫಾಲ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ, ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾದದ್ದು ಈ ಫಾಲ್ಸ್ ತುಂಬ ಚೆಂದ ಇದೆ ನೋಡಲಿಕ್ಕೆ. ಇಲ್ಲಿ ಜನ ಇದ್ದಾರೆ, ಶೂಟ್ ಮಾಡಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಆದರೂ ಲೈಕ್ ಕ್ಲಿಪ್ಸ್ ತೆಗಿಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಬರಲಿಕ್ಕೆ 50 ರೂಪಾಯಿ ಎಂಟ್ರಿ ಫೀಸ್ ಇತ್ತು. ಆ 50 ರೂಪಾಯಿಗೆ ಈ ಫಾಲ್ಸ್ ತುಂಬ ವರ್ತ್ ಇದೆ ಮತ್ತು ತುಂಬ ಸೇಫ್ ಸಹ ಇದೆ. ಯಾರು ಬೇಕಾದರೂ ಬಂದು ನೀರಿಗಿಳಿದು ನಿಮ್ಗೆ ಏನಾದರೂ ಫೋಟೋಸ್ ವೀಡಿಯೋಸ್ ತೆಗಿಲಿಕ್ಕಿದ್ರೆ ಸೇಫಾಗಿ ತೆಗಿಬೋದು. ಅಷ್ಟು ನೀರೇನು ಎಳೆಯೋದಿಲ್ಲ ಇಲ್ಲಿ. ತುಂಬ ಜನ ನೀರಲ್ಲಿ ಇಳಿದಿದ್ರು, ಆದರೂ ಲೈಕ್ ಕೆಳಗೆಲ್ಲ ಹೋಗ್ಲಿಕ್ಕೆ ಹೋಗಬೇಡಿ, ಮೇಲೆ ನಿಂತು ಸ್ವಲ್ಪ ದಡದ ಹತ್ರ ನಿಂತು ಏನಾದರೂ ಕ್ಲಿಪ್ಸ್ ತೆಗಿಲಿಕ್ಕಿದ್ರೆ ತೆಗಿಬೋದು. ನಾವು ಸಹ ಅಲ್ಲಿ ಕೆಳಗೆ ಇಳಿದು ಕ್ಲಿಪ್ಸ್ ಎಲ್ಲ ತೆಗೆದ್ವಿ. ಇಲ್ಲಿ ಸಹ ಹಾಗೆ ಕ್ಯಾಮರಾ ತರುವಾಗಿರಲಿಲ್ಲ, ಯಾಕಂದರೆ ಫುಲ್ ನೀರಿತ್ತು, ಅದಕ್ಕೆ ನಾವು ಫೋನಲ್ಲೇ ಶೂಟ್ ಮಾಡಿದ್ವಿ. ಇಲ್ಲಿ ಕಂಟೆಂಟ್ ಶೂಟ್ ಮಾಡಲಿಕ್ಕೆ ಅಂತವೇ ಬಂದದ್ದು, ಯಾವುದಾದ್ರು ಒಂದು ಒಳ್ಳೆ ವಿಡಿಯೋ ಸಿಕ್ಕಿದ್ರೆ ಪೋಸ್ಟ್ ಮಾಡುವ ಅಂತ. ಆದರೆ ಈ ನೀರಲ್ಲಿ ಅಷ್ಟು ಫ್ಲೆಕ್ಸ್ ಮಾಡಲಿಕ್ಕೂ ಆಗಲಿಲ್ಲ, ಮತ್ತು ತುಂಬ ಚಳಿ ಇತ್ತು. ನೀರಿಗೆ ಇಳಿದ ಮೇಲೆ ಗೊತ್ತಾದದ್ದು ಚಳಿ ಇದೆ ಅಂತ, ಮತ್ತು ತುಂಬ ಜನ ಸಹ ಇತ್ತು, ಸ್ವಲ್ಪ ನಾಚಿಕೆ ಆಗ್ತಿತ್ತು. ನೀರಲ್ಲಿ ಫೋನ್ ತಗೊಂಡು ಹೋಗಿದ್ರಿಂದ ಅದರ ಮೈಕಿಗೆ ನೀರು ಹೋಗಿತ್ತು, ಹಾಗಾಗಿ ಏನು ಮಾತಾಡಿದ್ರು ಸರಿ ರೆಕಾರ್ಡ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ನಮ್ಮದು ಎಷ್ಟು ಬೇಕಷ್ಟು ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ.
ಫಾಲ್ಸಿಂದ ಹೊರಡುವಾಗ ನನ್ನ ವಿಡಿಯೋ ನೋಡುವ ಕೆಲವು ಜನ ಸಿಕ್ಕಿದ್ರು. ಅವ್ರ ಜೊತೆ ಫೋಟೋಸ್ ತೆಕ್ಕೊಂಡು ಮತ್ತು ನಾವು ಅಲ್ಲಿಂದ ಹೊರಡಿದ್ವಿ. ನಮ್ಮ ಇವತ್ತಿನ ಟ್ರಿಪ್ ಆಲ್ಮೋಸ್ಟ್ ಎಂಡ್ ಆಯಿತು. ಈಗ ನಾವು ವಾಪಸ್ ಹೋಗ್ತಾ ಇದ್ದೇವೆ. ಆಗುಂಬೆ ಘಾಟಲ್ಲಿದ್ದೇವೆ. ಇಲ್ಲಿಂದ ಸೀದಾ ಇಲ್ಲಿ ಅದು ಊಟ ಮಾಡಲಿಕ್ಕೆ ಹೋಗಬೇಕು. ಊಟ ಆಗಲಿಲ್ಲ ಇನ್ನು, ತುಂಬ ಹೊಟ್ಟೆ ಹಸಿತಿದೆ. ಅಲ್ಲೆಲ್ಲ ತಿರುಗಿ ತುಂಬ ಕ್ಯಾಲರೀಸ್ ಬರ್ನ್ ಆಯಿತು. ನಮ್ಮದು ಇವತ್ತು ಆಫ್ ರೋಡ್ ಮಾಡಿ ಗಾಡಿಯದ ಅವಸ್ಥೆ ನೋಡಿ, ಗೊತ್ತಾಗ್ತಿಲ್ಲ. ಹೆಬ್ರಿ ಹತ್ರ ಬರ್ತಾ ಚಿರಾಗ್ ನಮ್ಮ ಕಾಲ್ ಮಾಡಿ, ನಾವು ಮನೆಯಲ್ಲಿ ಈ ಸೀಸನ್ನ ಲಾಸ್ಟ್ ಗಟ್ಟಿ ಮಾಡಿದ್ದೇವೆ, ಹಲಸಿನ ಹಣ್ಣಿನ ಗಟ್ಟಿ, ಬೇಕಿದ್ರೆ ಬನ್ನಿ ಅಂತ ಹೇಳಿದರು. ನಾವು ಅಲ್ಲಿಂದ ಸೀದಾ ಇಲ್ಲಿ ಚಿರಾಗ್ನ ಮನೆಗೆ ಬಂದ್ವಿ. ಈಗ ಊಟ ಮಾಡ್ತಿದ್ದೇವೆ. ಹಲಸಿನ ಹಣ್ಣಿನ ಗಟ್ಟಿ ಜೊತೆ ಕೋಳಿ ಸುಕ್ಕ, ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಇಲ್ಲಿ ನಮ್ಮ ಉಡುಪಿ ಸೈಡಲ್ಲಿ. ಫ್ಯಾಟ್ ಲಾಸ್ ಮಾಡುವಾಗ ನಾವು ಯಾವ ಫುಡ್ ತಿನ್ನಬೇಕಿದ್ರು ಫ್ಯಾಟ್ ಲಾಸ್ ಮಾಡ್ಬೋದು, ಆದರೆ ಆ ಫುಡ್ಡಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅಂತ ಗೊತ್ತಿರಬೇಕು ನಮಗೆ ಅಷ್ಟೇ. ಕೋಳಿ ಸುಕ್ಕ ತಿಂದು ಹೀಟ್ ಆಗಬಾರ್ದು ಅಂತ ಮನೆಗೆ ಬಂದು ಬ್ಲಿಂಕಿಟಲ್ಲೊಂದು ಟೆಂಡರ್ ಕೋಕೋನಟ್ ಆರ್ಡರ್ ಮಾಡಿ ಕುಡಿದೆ. ಮತ್ತೆ ಸೀದಾ ಜಿಮ್ಮಿಗೆ ಹೋದೆ, ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಮಾಡುವ ಅಂತ. ಕಾರ್ಡಿಯೋ ಮಾಡ್ತಿದ್ದಾಗ ಆಕಾಶ್ ಬಂದ. ಆಕಾಶ್ನದ್ದು ಇವತ್ತು ಟ್ರಾನ್ಸ್ಫಾರ್ಮೇಷನ್ ಅದು ಫಸ್ಟ್ ಡೇ. ಕಂಪ್ಲೀಟ್ ಬಿಗಿನರ್ ಇವ, ಅದಕ್ಕೆ ಶೋಲ್ಡರ್ ಪ್ರೆಸ್ ಖಾಲಿ ಬಾರಿಂದ ಮಾಡ್ತಿದ್ದೇವೆ, ಇಲ್ಲದಿದ್ದರೆ ವೆಯ್ಟ್ಸ್ ಹಾಕಿ ಮಾಡ್ಬೋದಿತ್ತು. ಫಸ್ಟ್ ಇದು ಬಾರಿಂದ, ಸೆಕೆಂಡಲ್ಲಿ ಮಷಿನ್ ಇದೆ, ಮಷಿನ್ ಯೂಸ್ ಮಾಡಿ ಮಾಡ್ತೇವೆ. ಆಯಿತಾ? ಆಯ್ತು, ಇಷ್ಟೇ. ಸಾಕಾಯ್ತು. ಸೆಕೆಂಡ್ ಎಕ್ಸಸೈಸ್ ಲ್ಯಾಟ್ರಲ್ ರೈಸಸ್, ಡಂಬಲ್ ಲ್ಯಾಟ್ರಲ್ ರೈಸಸ್ 2.5 kg ಮಾಡ್ತಾ ಇದ್ದಾನೆ. ಸ್ಟಾರ್ಟಿಂಗಲ್ಲಿ ಹೆವಿ ಲಿಫ್ಟ್ ಮಾಡಿ ಏನು ಯೂಸ್ ಇಲ್ಲ, ಫಸ್ಟ್ ಫಾರ್ಮ್ ಕಲಿಬೇಕು. ಒಂದ್ಸಲ ಫಾರ್ಮ್ ಕರೆಕ್ಟ್ ಆದಮೇಲೆ ಮತ್ತೆ ವೆಯ್ಟ್ ಜಾಸ್ತಿ ಮಾಡ್ತಾ ಹೋಗ್ಬೋದು. ನಮ್ಮದಿಲ್ಲಿ ಬರೀ 15 kg ತನಕ ಮಾತ್ರ ಡಂಬಲ್ಸ್ ಇರೋದು, ಅದಕ್ಕೆ ಮಾತ್ರ ಈಗ 2.5 kg ಮಾಡಿಸ್ತಿದ್ದಾನೆ. ಎಷ್ಟಾಯಿತು? ಎಷ್ಟು ರೆಪ್ಸ್ ಆಯಿತು? 10. 2 more. ಕಮಾನ್, ಲಾಸ್ಟು. ಒನ್ ಮೋರ್. ಹಾಂ, ಸಾಕು. ಫಸ್ಟ್ ಡೇ ಜಿಮ್ಮಿಗೆ ಹೋಗಿ ಜೋಶಲ್ಲಿ ತುಂಬ ವರ್ಕೌಟ್ಸ್ ಮಾಡಿದರೆ ಸೆಕೆಂಡ್ ಡೇ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ವರ್ಕೌಟ್ ಮಾಡಿ ಫಸ್ಟ್ 1 ವೀಕ್. ಬಿಗಿನರ್ಸ್ ಯಾವ ಥರ ವರ್ಕೌಟ್ ಮಾಡಬೇಕು ಅಂತ ಡೀಟೇಲ್ಡ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ. ಫಸ್ಟ್ ಡೇ ಅಂತ ಇವನಿಗೆ ಇವತ್ತು ಜಾಸ್ತಿ ವರ್ಕೌಟ್ ಕೊಡಲಿಲ್ಲ, ಜಸ್ಟ್ ಈಗ ಸ್ವಲ್ಪ ವರ್ಕೌಟ್ಸ್ ಮುಗೀತು. ಈಗ ಫೈನಲ್ ಆಗಿ 15 ಮಿನಿಟ್ಸ್ ಟ್ರೆಡ್ಮಿಲ್ ಮತ್ತು 15 ಮಿನಿಟ್ಸ್ ಕ್ರಾಸ್ ಟ್ರೈನರ್ ಮಾಡಿ ಏನೋ ವರ್ಕೌಟ್ ಎಂಡ್ ಆಗ್ತದೆ.